ಗುಡ್ ಮಾರ್ನಿಂಗ್ ಇಂಡಿಯನ್ಸ್, ನಾನು ನಿಮ್ಮ ಅಜ್ಜಿಗೆ ನನಗೆ ತೋರಿಸ್ತಿರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 BS4 ಮತ್ತು BS6 ರಿಬಾನ್. ಇವೆರಡು ಗಾಡಿ ಮಧ್ಯೆ ಡಿಫ್ರೆನ್ಸ್ ಮತ್ತು ಸಿಮಿಲಾರಿಟಿ ಬಗ್ಗೆ ಹೇಳ್ತೀನಿ ಬನ್ನಿ. ಈ ಗಾಡಿ ಪರ್ಟಿಕ್ಯುಲರ್ ಮಾಡಲ್ ಬಂದ್ಬಿಟ್ಟು 2018 ಮಾಡಲು BS4. ಕಲರ್ ಬಂದು ಏರ್ಬಾನ್ ಬ್ಲೂ. ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಕೆ ಹೋದರೆ 346cc 19.8 bhp 28 Nm ಟಾರ್ಕ್ at 4000 rpm, ಸಿಂಗಲ್ ಸಿಲಿಂಡರು, ಏರ್ ಕೂಲ್ಡ್ ಇಂಜಿನು. ಸೊ ಬನ್ನಿ ನೆಕ್ಸ್ಟ್ ನೋಡೋಕೆ. ಪರ್ಟಿಕ್ಯುಲರ್ ಮಾಡಲ್ ಬಂದು 2024 ಸ್ಟಿಲ್ ಮ್ಯಾಟ್ ಬ್ಲ್ಯಾಕ್ ಎಡಿಷನ್ನು. ಸೊ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಕೆ ಹೋದರೆ 349cc 20.2 bhp 27 Nm ಟಾರ್ಕ್ at 4000 rpm, ಸಿಂಗಲ್ ಸಿಲಿಂಡರು. ಸೊ ಟ್ಯಾಂಕ್ ಕೆಪಾಸಿಟಿ ನೋಡೋಕೆ ಹೋದರೆ 13 ಲೀಟರ್ಸು, 30 to 35 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದು 3.5 ಲೀಟರ್ಸು, 35 to 40 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇವರು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಹೆಡ್ ರೋಸ್ಟರು 35 to 36 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಒಂದು ರೈಡ್ ಹಾಕೊಂಬರೋಣ. ಸೊ ಗಾಡಿ ಆನ್ ಆಗಿದ ತಕ್ಷಣ ನಿಮಗೆ ಆ ವೈಬ್ರೇಷನ್ ಫೀಲ್ ಆಗುತ್ತೆ ನಿಮಗೆ. ಸೊ ಇವ್ರು ಎಕ್ಸಾಸ್ಟ್ ಬೇರೆ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಅಷ್ಟು ಡಿಸ್ಟರ್ಬೆನ್ಸ್ ಅನಿಸಲ್ಲ ಆ ವಾಯ್ಸು. ಸೊ ಗಾಡಿ ಫೀಲ್ ಮತ್ತು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ವೈಬ್ರೇಷನ್ಲೇ ಒಂಥರ ಫೀಲು ಈ ಗಾಡಿ. ಸೊ ಕ್ರೂಸರ್ ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಲದಾಖೆಲ್ಲ ಹೋಗಿ ಬರ್ಬೋದು ಆರಾಮಾಗಿ. ಸೊ ತುಂಬ ಜನ ಇದನ್ನೇ ಪ್ರಿಫರ್ ಮಾಡೋದು. ಸಸ್ಪೆನ್ಷನು ಅಷ್ಟೇ ಸಾಫ್ಟಾಗಿದೆ. ಸೊ ಗೇರ್ ಶಿಫ್ಟಿಂಗು ಅಷ್ಟೇ ಸೂಪರಾಗಿದೆ. ಸೊ ಬ್ರೇಕಿಂಗು ಅಷ್ಟೇ ಚೆನ್ನಾಗಿದೆ. ಸೊ ಈ ಥರ ರಫ್ ರೋಡಲ್ಲಿ ಹೋಗೋಕ್ಕೆಲ್ಲ ಆರಾಮಾಗಿ ಹೋಗಿ ಬರ್ಬೋದು ಗಾಡೀಲಿ. ತುಂಬ ಚೆನ್ನಾಗಿದೆ ಫೀಲು. ಸೊ ಇದರಲ್ಲೆಲ್ಲ 100ಅಲ್ಲಿ ಹೋಗೋಕ್ಕಾಗಲ್ಲ, 0 to 80 ಟೆಸ್ಟ್ ಮಾಡೋಣ ಆಮೇಲೆ. ಸೊ ಬನ್ನಿ ಓನರ್ಶಿಪ್ ರಿವ್ಯೂ ಕೇಳೋಣ ಹೇಗಿದೆ ಏನು ಅಂತ. ಸೊ ಐ ಆಮ್ ಟೋಟಲಿ ಲವಿಂಗ್ ದಿಸ್ ಬೈಕ್. ಸೊ ಇದಕ್ಕೆ ಡಾರ್ಲಿಂಗ್ ಅಂತ ಬರೀ ಹೆಸರಿಟ್ಟಿದ್ದಾರೆ. ಸೊ ನನ್ನ ಗಾಡಿಗೆ ನಾನು ಜಗ್ಗು ಅಂತ ಹೆಸರಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಇವಾಗ ಸ್ಪೆಸಿಫಿಕೇಷನ್ ಬಗ್ಗೆ ನೋಡೋಣ. ಟೈರ್ ಸೆಕ್ಷನ್ ನೋಡೋಕೆ ಹೋದರೆ 19 ಇಂಚ್ ಫೋಕ್ ವೀಲ್ಸು, 90/90 ಟೈರ್ ಸೆಕ್ಷನ್ನು. ರೇರ್ ನೋಡೋಕೆ ಹೋದರೆ 18 ಇಂಚ್ ಫೋಕ್ ವೀಲ್ಸು, 110/90 ಟೈರ್ ಸೆಕ್ಷನ್ನು. ಆಕ್ಸೆಸರೀಸ್ ಏನೇನು ಹಾಕ್ಸಿದ್ದಾರೆ ನೋಡೋಣ ಬನ್ನಿ. ರ್ಯಾಶ್ ಗಾರ್ಡು ಮತ್ತು ಸೈಡ್ ಪ್ಯಾನ್ಯಲ್ಸು ಮತ್ತು ಹಜಾರ್ಡ್ ಲೈಟ್ಸು. ಆನ್ ಮಾಡಿ ತೋರಿಸ್ತೀನಿ ನೋಡಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಆರ್ಯನ್ ಅಂತ. ಈ ಗಾಡಿ ತೊಗೊಂಡು ಸುಮಾರು 7 ವರ್ಷ ಆಯಿತು. ಆ್ಯಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬುಲೆಟ್ ಅಂತ ಕರೆಯೋದು ಜಸ್ಟ್ ಫಾರ್ ಇಟ್ಸ್ ನೇಮ್ ಅಲ್ಲ, ಆ ಫೀಲ್ಗೋಸ್ಕರ. ರಾಯಲ್ ಎನ್ಫೀಲ್ಡ್ ಸ್ಲೋಗನಲ್ಲೇ ಇದೆ, ಮೇಡ್ ಲೈಕ್ ಅ ಗನ್ ಅಂತ. ಐ ಸೇ ಇಟ್ ಇಸ್ ಮೇಡ್ ಲೈಕ್ ಅ ಬುಲೆಟ್. ಅದಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಬುಲೆಟ್ ಅಂತ ಕರಿತೀವಿ. ಸೊ ಗಾಡಿ 7 ವರ್ಷ ಆಗಿದೆ ತಗೊಂಡು. ನನಗೊಂಚೂರು ಅನಿಸಲ್ಲ 7 years ಆಗಿದೆ ಅಂತ. ನಾನು ಈ ಗಾಡಿನ ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಕರಿತೀನಿ. ಯಾಕಂದರೆ ಈ ಗಾಡಿ ಪೆಟ್ರೋಲ್ ಇಲ್ಲದೆ ಇರೋಗೂ ನಾನು ರಿಸರ್ವ್ ಹಾಕ್ಕೊಂಡಾಗ ಬಂಕ್ ಹತ್ರ ಹೋಗಿ ಸ್ಟಾಪ್ ಆಗಿರೋ ಸಿನಾರಿಯೋಸ್ ಇದೆ ಈ ಗಾಡಿಯಲ್ಲಿ. ಅದೇನು ಹೇಳ್ತಾರಲ್ಲ, ನಾವು ಗಾಡಿನ ಇಷ್ಟಪಡೋದಲ್ಲ, ಗಾಡಿ ನಮ್ಮನ್ನು ಇಷ್ಟಪಡಬೇಕು. ಅದೇ ಮೇನ್ ಮೋಟೋ ಇರೋದು ಒಂದು ವೆಹಿಕಲ್ ತೊಗೋಬೇಕಾದ್ರೆ. ನಾನು ಈಗ ತಾನೇ GK ಅವ್ರ ಗಾಡಿನ ಓಡಿಸ್ದೆ. ಅದು BS6 2024 ಮಾಡೆಲ್ಲು. ಅದಕ್ಕೂ ಇದಕ್ಕೂ ನನಗೇನು ಫೀಲ್ ಆಗಿದೆ ಆ್ಯಸ್ 7 years ಬೆನ್ ವಿತ್ ದಿಸ್ ವೆಹಿಕಲ್ ಅಂದರೆ, ಆ ವೆಹಿಕಲಲ್ಲಿ ಒಂದು ಫೀಲ್ ಅನ್ನೋದು ಲ್ಯಾಕ್ ಆಗುತ್ತೆ. ಏನು ಲ್ಯಾಕ್ ಫೀಲ್ ಆಗುತ್ತೆ ಅಂತಂದರೆ, ಒಂದು ಗೇರ್ ಶಿಫ್ಟ್ ಮಾಡ್ತೀರಾ, ಆ ಗೇರ್ ಶಿಫ್ಟ್ ಮಾಡಬೇಕಾದ್ರೂ ಒಂದು ಈ ಗಾಡಿನಲ್ಲಿ ನಿಮ್ಗೆ ಆ ವೈಬ್ರೇಷನ್ ಫೀಲ್ ಆಗುತ್ತೆ. ಮತ್ತು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಒಂದು ಟಕ್ ಅಂತ ಸೌಂಡ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಈ ಗೇರಲ್ಲಿ ಇದ್ದೀನಿ, ಈ ಗೇರಲ್ಲಿ ಈ ಸೌಂಡ್ ಬರುತ್ತೆ ಅಂತ. ನಿಮಗೆ ಗಾಡಿ ಓಡಿಸ್ತಾ ಗೊತ್ತಾಗ್ಬಿಡುತ್ತೆ. ಬಟ್ ಆ ಗಾಡಿನಲ್ಲಿ ವೈಬ್ರೇಷನ್ ಇರಲ್ಲ. ಎಷ್ಟು ರಿಫೈನ್ಡ್ ಇಂಜಿನ್ ಅದು, ಫುಲ್ಲಿ ರಿಫೈನ್ಡ್ ಇಂಜಿನ್. ಈ ಇಂಜಿನ್ನು ಫುಲ್ ಥರ ಯು ಕ್ಯಾನ್ ಫೀಲ್ ದ ವೈಬ್ರೇಷನ್ ಹೀಟ್ ಇಂದ. ಅದು ರಿಫೈನ್ಡ್ ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಆ ಫೀಲು ಸಿಗಲ್ಲ. ಗೇರ್ ಶಿಫ್ಟ್ ಮಾಡಿದಾಗ ಶಿಫ್ಟ್ ಮಾಡಿರೋಂಥ ಒಂದು ಸೌಂಡ್ ಆಗಲಿ ವೈಬ್ರೇಷನ್ ಆಗಲಿ ಗೊತ್ತಾಗಲ್ಲ. ಈ ಓಡೋಮೀಟರಲ್ಲಿ 17,647 ಕಿಲೋಮೀಟರ್ಸ್ ಓಡಿಸ್ತೀನಿ. 7 ವರ್ಷಕ್ಕೆ ಅದು ಕಡಿಮೆನೇ, ಬಟ್ ನಾನು ಓಡಿಸಿರೋದು ಅಷ್ಟೇ. ಬಟ್ ಈ ಗಾಡಿ ಫುಲ್ ಫೀಲ್ ತೊಗೊಂಡಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಗಾಡಿ 0 to 80 ಬಂದು 16 ಸೆಕೆಂಡ್ಸಲ್ಲಿ ಹೋಗುತ್ತೆ.
ಎರಡು ಗಾಡಿನೂ ಓಡಿಸಿದ್ದೀನಿ ಆಲ್ರೆಡಿ ನಾನು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಂಫರ್ಟ್ ಅನ್ನೋದಾದರೆ ನಾನು ಆ ಗಾಡಿನ ಚೂಸ್ ಮಾಡ್ತೀನಿ. ಯಾಕಂದರೆ ಇಂಜಿನ್ ರಿಫೈನ್ಡ್ ಆಗಿರೋದ್ರಿಂದ ಲಾಂಗ್ ಹೋಗ್ಬೇಕಾದ್ರೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನಿಮಗೆ ಒಂದು ಸ್ಟ್ರೈನ್ ಅನ್ನೋದು ಫೀಲ್ ಆಗಲ್ಲ. ಬಟ್ ನನಗೆ ಫೀಲ್ ಬೇಕು ಅಂತ ನನಗೆ ಪರ್ಸನಲಿ ಅಂತ ಅಂದರೆ ಐ ವಿಲ್ ಗೋ ಫಾರ್ ದಿಸ್ ವೆಹಿಕಲ್. ಈ ಗಾಡಿ ಗೇರ್ ಶಿಫ್ಟಿಂಗಲ್ಲೇ ತುಂಬ ಚೆನ್ನಾಗಿದೆ. ಸೊ ಕಂಫರ್ಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಾಫ್ಟಾಗಿದೆ. ಸೊ ಪಿಲಿಯನರ್ಗೂ ಅಷ್ಟೇ ಕಂಫರ್ಟ್ ಇದೆಯಂತೆ. ಗಾಡಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಬ್ರದರು. ಸೊ ಸ್ಪೀಡೆಲ್ಲ ನೀವು ಎಕ್ಸ್ಪೆಕ್ಟೇ ಮಾಡೋಕೆ ಹೋಗ್ಬಾರ್ದು, ಯಾಕಂದರೆ ಇದು ಕ್ರೂಸರು. ಸೊ ಓನರು 120 130 ಲಾಸ್ಟ್ ಅಂತೆ. ಸೊ ಅಷ್ಟೇ ಹಿಡ್ಕೊಂಡ್ರು 130 ಲಾಸ್ಟ್. ಸೊ ಆರ್ನಿಂಗು ತುಂಬ ಚೆನ್ನಾಗಿದೆ. ಸೊ ಬನ್ನಿ ರೀಬಾನ್ ಬಗ್ಗೆ ಹೇಳ್ತೀನಿ, ಸೊ ಹೇಗಿದೆ ಎಕ್ಸ್ಪೀರಿಯೆನ್ಸು ಅಂತ. ನನ್ನ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಸೊ ಒಂಥರ ಇದು ನನ್ನ ಡ್ರೀಮ್ ಬೈಕ್ ಅಂದ್ಕೊಳ್ಳಿ. ಯಾಕಂದರೆ ನಾನು ಎನ್ಫೀಲ್ಡ್ ಅಂದಿದ ತಕ್ಷಣ ನಿಮಗೆ ಬುಲೆಟ್ ಅಂತಲೇ ನೆನಪು ಬರೋದು. ಬುಲೆಟ್ ಈಸ್ ನಾಟ್ ಜಸ್ಟ್ ಅ ಮಷಿನ್, ಇಟ್ಸ್ ಆ್ಯನ್ ಎಮೋಷನ್ ವಿತ್ ಬಿಟ್ವೀನ್ ಬುಲೆಟ್ ಆ್ಯಂಡ್ ಹಿಸ್ ಓನರ್. ಸೊ ನಾನು ತುಂಬ ಇಷ್ಟ ಆಗಿದ್ದು ಏನಂದರೆ ಆ ಸೌಂಡು, ಆ ಫೀಲು. ಬಟ್ ರೀಬಾನ್ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಒಂದು ಸತಿ ಓಡಿಸಿದ್ಮೇಲೆ ಆ ಫೀಲೇ ಬೇರೆ. ಸೊ ನೀವು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀರಾ ಅಂದರೆ ಸೊ ಕಂಫರ್ಟ್ ಅದಕ್ಕಿಂತ ತಿನ್ನೋಕೆ ಚೆನ್ನಾಗಿದೆ. ಸೊ ಇದರಲ್ಲಿ ಹ್ಯಾಂಡ್ಲಿಂಗ್ ವೈಬ್ರೇಷನ್ ಕೂಡ ಇಲ್ಲ. ಸೊ ಬ್ರೇಕಿಂಗ್ ಬೀಟು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ, ಅದಕ್ಕಿಂತ ಶಾರ್ಪ್ ಇದೆ ಇದು. ಸೊ ನೋಡಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಗೇರ್ ಶಿಫ್ಟಿಂಗು ಅಷ್ಟೇ ತುಂಬ ಸಾಫ್ಟಾಗಿದೆ. ಈವನ್ ಸಸ್ಪೆನ್ಷನು ಅಷ್ಟೇ ತುಂಬ ಸಾಫ್ಟಾಗಿದೆ. ಸೊ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ. ಸೊ ಪಿಲಿಯನರ್ಗೂ ಅಷ್ಟೇ ಕಂಫರ್ಟ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಒಂಥರ ಓಡಿಸೋ ಫೀಲೇ ಬೇರೆ. ನನ್ನ ಗಾಡಿಗೆ ಜಗ್ಗು ಅಂತ ಏನಕ್ಕೆ ಹೆಸರಿಟ್ಟಿದ್ದೀನಿ ಅಂದರೆ, ಸೊ ನವಗ್ರಹ ಮೂವಿ ನೋಡಿ, ಸೊ ಡಿ ಬಾಸ್ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಅದು. ಸೊ ವಿಲನ್ ಕ್ಯಾರೆಕ್ಟ್ರು ತುಂಬ ಸೂಟ್ ಆಗುತ್ತೆ ಅವ್ರಿಗೆ. ಸೊ ನನಗೆ ಫಸ್ಟ್ ಗಾಡಿ ತೊಗೊಂಡಿದ್ದ ತಕ್ಷಣ ಆಗ ಹೆಸರೇ ಇಡಬೇಕು ಅಂತ ಇತ್ತು. ಸೊ ಆಮೇಲೆ ನನಗೆ ಈ ಗಾಡಿ ಡ್ರೀಮ್ ಬೈಕ್ ಇರೋದ್ರಿಂದ ಸೊ ಅದೇ ಹೆಸರಿಟ್ಟೆ, ಸೊ ಜಗ್ಗು ಅಂತ. ಸೊ ಹೇಗಿದೆ ಹೆಸರು ಅಂತ ಹೇಳಿ. ಸೊ ಹೆಸರು ಬಗ್ಗೆ ಹೇಳೋಂಗಿಲ್ಲ, ಸೊ ಗಾಡಿ ಸೂಟ್ ಆಗುತ್ತೆ ಇಲ್ಲ ಹೇಳಿ. ಸೊ ಗಾಡಿ ಕಂಫರ್ಟ್ ಇನ್ನೊಂದು ಲೆವೆಲು. ಸೊ ನಾನು ಈ ಗಾಡಿನ 140-50 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ದೀನಿ. ಸೊ ನನಗೆ ಎಲ್ಲಿ ಸ್ಟ್ರೆಸ್ ಫೀಲ್ ಅನಿಸಿಲ್ಲ. ಇದರಲ್ಲೇನೆಂದರೆ ಪಿಲಿಯನರ್ಸ್ ಆರಾಮಾಗಿ ಕೂತ್ಕೊಂಡ್ರೆ ಆರಾಮಾಗಿ ಇನ್ನೂ ಕಂಫರ್ಟಾಗಿ ಹೋಗ್ಬೋದು ಈ ಗಾಡೀಲಿ. ಸೊ ಪಿಲಿಯನರ್ಗೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತಂತೆ. ಸೊ ಒಂದೇ ಟೈಮಲ್ಲಿ ಹೋದರೆ. ಈ ಗಾಡಿ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಜಸ್ಟ್ ಚೆಕ್ ಇಟ್ ಔಟ್. ಸೊ ನೆಕ್ಸ್ಟ್ ವೀಡಿಯೋಲಿ ಸೊ ವಿತ್ ಬ್ಯಾಂಗರ್ ಕಂಟೆಂಟ್ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಪೀಸ್.